ನಿರ್ಣಾಯಕ ಖನಿಜಗಳ ಅತಿಯಾದ ಸಾಂದ್ರತೆಯ ಸವಾಲುಗಳು ಮತ್ತು ರಚನಾತ್ಮಕ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ಪೂರೈಕೆ ಸರಪಳಿಯನ್ನು ಅಪಾಯದಿಂದ ಮುಕ್ತಗೊಳಿಸುವ ಮಹತ್ವದ ಕುರಿತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಾಷಿಂಗ್ಟನ್ ಡಿಸಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಜಾಗತಿಕ ನಿರ್ಣಾಯಕ ಖನಿಜಗಳ ಮಾರುಕಟ್ಟೆಯನ್ನು ಮರುರೂಪಿಸಲು ಒಟ್ಟಾಗಿ ಕಾರ್ಯನಿರ್ವಹಿಸಲು ಮಿತ್ರ ರಾಷ್ಟ್ರಗಳು ಪಾಲುದಾರಿಕೆಯನ್ನು ಮುಂದುವರೆಸಲಿವೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಡಾ ಜೈಶಂಕರ್ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್, ಸಿಂಗಾಪುರದ ವಿವಿಎನ್ ಬಾಲಕೃಷ್ಣನ್ ಸೇರಿದಂತೆ ಹಲವು ಸಹವರ್ತಿಗಳನ್ನು ಭೇಟಿಯಾದರು. ನೆದರ್ಲ್ಯಾಂಡ್, ಇಟಲಿ, ಮಲೇಷಿಯಾ, ಬಹ್ರೇನ್, ಮಂಗೋಲಿಯಾ, ಪೋಲೆಂಡ್, ರೊಮೇನಿಯಾ, ಇಸ್ರೇಲ್ ಮತ್ತು ಉಜ್ಬೇಕಿಸ್ತಾನ್ನ ಅಧಿಕಾರಿಗಳೊಂದಿಗೂ ಅವರು ಚರ್ಚಿಸಿದರು.